ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಡಿ ಬಾಸ್ ಅವ್ರದ್ದು ಸ್ಯಾಂಡಲ್ವುಡ್ನಲ್ಲಿ ಎಂಥ ದೊಡ್ಡ ಹೆಸರು ಅಂತ. ಇವರಿಗಿರುವಷ್ಟು ಕ್ರೇಜ್ ಬೇರೆ ಯಾವ ನಟನಿಗೂ ಕೂಡ ಇಲ್ಲವೇ ಇಲ್ಲ. ಆದರೂ ಕೂಡ ಇವರು ಸರಳ ವ್ಯಕ್ತಿತ್ವವನ್ನೇ ಮೇಂಟೈನ್ ಮಾಡ್ತಾರೆ. ಎಲ್ಲರ ಜೊತೆಯೂ ಕೂಡ ನಗುತ್ತಾ ಇರ್ತಾರೆ. ಹಾಗೂ ಯಾರಿಗೆ ಕಷ್ಟ ಅಂತ ಬಂದರೂ ಕೂಡ ಅಲ್ಲಿ ಮೊದಲು ಬಂದು ನಿಲ್ಲೋದು ಡಿ ಬಾಸ್ ದರ್ಶನ್ ಅವರು. ಕರ್ನಾಟಕ ರಾಜ್ಯದ ಬಗ್ಗೆ ಯಾರಾದರೂ ಮಾತಾಡಿದರೆ ಅಲ್ಲಿ ಮೊದಲು ಬಂದು ನಿಲ್ಲೋದು ಡಿ ಬಾಸ್ ದರ್ಶನ್ ಅವರು. ಇವರು ಏನೇ ಮಾತಾಡಿದ್ರು ಅದನ್ನು ಕಾಂಟ್ರವರ್ಸಿಯಾಗಿ ಮಾಡ್ತಾರೆ ಹಾಗೂ ನೆಗೆಟಿವ್ ಆಗಿ ತೋರಿಸ್ತಾರೆ. ಮೀಡಿಯಾದವರಿಗೂ ಹಾಗೂ ಇವರ ನಡುವೆ ಜಗಳ ಇದ್ದೇ ಇರುತ್ತೆ. ಯಾರು ಎಷ್ಟೇ ಟಾರ್ಗೆಟ್ ಮಾಡಲಿ ಅಥವಾ ಯಾರು ಎಷ್ಟೇ ಕೆಟ್ಟದನ್ನು ಬಯಸಲಿ, ಡಿ ಬಾಸ್ ಅವರು ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡ್ತಾರೆ. ಈ ಅವರ ಗುಣ ಅವರ ಅಭಿಮಾನಿಗಳಿಗೆ ತುಂಬಾ ಇಷ್ಟ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಶಿವಣ್ಣನ ಆರೋಗ್ಯದಲ್ಲಿ ಏರುಪೇರಾಗಿದೆ. ಇದೇ ಕಾರಣಕ್ಕೆ ಆಪರೇಷನ್ ಮಾಡಿಸ್ಬೇಕಂತ ಶಿವಣ್ಣ ಅವರು ಅಮೆರಿಕಾಗೆ ಹೋಗಿದ್ದಾರೆ. ಇದರ ಬಗ್ಗೆ ಮಾತನಾಡಿದ ಡಿ ಬಾಸ್ ದರ್ಶನ್ ಅವರು, ಕೋರ್ಟ್ ಪರ್ಮಿಷನ್ ಕೊಟ್ಟರೆ ನಾನು ಇವಾಗಲೇ ಅಮೆರಿಕಾಗೆ ಹೋಗಿ ಶಿವಣ್ಣನನ್ನು ಮಾತನಾಡಿಸಿಕೊಂಡು ಬರ್ತೇನೆ ಅಂತ ಹೇಳಿದರು. ಹಾಗೂ ಶಿವಣ್ಣ ಬೇಗನೆ ಹುಷಾರಾಗಬೇಕು ಅಂತ ಕೂಡ ದರ್ಶನ್ ಅವರು ತಿಳಿಸಿದರು. ಇದು ಡಿ ಬಾಸ್ ಅವರ ದೊಡ್ಡ ಗುಣ ಅಂತಲೇ ಹೇಳ್ಬೋದು. ಬೇರೆ ಯಾವ ನಟ ಕೂಡ ಇದರ ಬಗ್ಗೆ ಮಾತನಾಡಿಲ್ಲ. ಆದರೂ ಕೂಡ ಡಿ ಬಾಸ್ ಅವರು ತಾವೇ ಕಷ್ಟದಲ್ಲಿದ್ದರೂ ಸಹ ನಾನು ಶಿವಣ್ಣನನ್ನು ನೋಡಿಕೊಂಡು ಬರ್ತೇನೆ ಕೋರ್ಟ್ ಪರ್ಮಿಷನ್ ಕೊಟ್ಟರೆ ಅಂತ ಹೇಳಿದ್ದಾರೆ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ನೀವು ಡಿ ಬಾಸ್ ಅಭಿಮಾನಿ ಆಗಿದ್ದರೆ ತಪ್ಪದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.